ಇಷ್ಟು ದೊಡ್ಡ ಒಂದು ಅತ್ಯಾಚಾರ ಪ್ರಕರಣ ಮನೆಯವರು ಹೇಳಿದಾಗೆ ಯಾರ್ಯಾರು ಹೆಸರು ಹೇಳಿದ್ದಾರೆ ಮನೆಯವರು ಅವ್ರ ಬಗ್ಗೆ FIR ಇಷ್ಟ ತನಕ ಆಗಲಿಲ್ಲ. ನಾನು ಅತ್ಯಾಚಾರಿ ಅಲ್ಲದಿದ್ರೆ ಸ್ಟೇ ಹಾಕಿ ತರಬೇಕು. ಪತ್ರಿಕಾ ರಂಗ ಸ್ಯಾಟಲೈಟ್ ಚಾನಲ್ ಅಂತ ಹೇಳುವವರು ಕೂಡ ಶಾಮೀಲಾಗಿ ಇಡೀ ಪ್ರಕರಣವನ್ನು ನಾಶ ಮಾಡುವುದಾದ್ರೆ ಇದ್ರ ಹಿಂದ್ಗಡೆ ಇರುವಂತ ಶಕ್ತಿಯ ನಾನು ಹೇಳುದು ಇದನ್ನೆಲ್ಲ ನಿಲ್ಲಿಸುವಂತವನೇ ಅತ್ಯಾಚಾರ. ಈ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದ್ರೆ ಬದನೆಕಾಯಿ ತಿಂತಿದ್ರ ನೀವು ಪಾಪಿಗಳೇ ನೀವು. ನಾವು ಕಟ್ಟ ಟ್ಯಾಕ್ಸಿನ ದುಡ್ಡಲ್ಲೆಲ್ಲ ನೀವು ಸಂಬಳ ತಿನ್ನೋದು. ನಿಮ್ಗೇನು ಅಣ್ಣಪ್ಪನ ಮಂಜುನಾಥನ ಶಾಪ ನಿಮ್ಮ ಹೆಂಡತಿ ಮಕ್ಕಳಿಗೆ ಮುಟ್ಟಬೇಕಾ? ಈ ದೇಶದಲ್ಲಿ ಕಾನೂನಿನ ವ್ಯವಸ್ಥೆ ಸತ್ತೋಗಿದೆ. ಎಲ್ಲಾ ಪೊಲೀಸ್ ಇಲಾಖೆಯಿಂದ ಹಿಡಿದು ಎಲ್ಲಾ ಕಾನೂನು ವ್ಯವಸ್ಥೆಗಳು ಎಲ್ಲವೂ ಕೂಡ ಒಟ್ಟಿಗೆ ಸೇರಿಕೊಂಡು ಇದನ್ನು ಮುಗಿಸಿದ್ದಾರೆ. ರೇಪ್ ಮಾಡಿ ಕೊಲೆ ಮಾಡಿದ್ದಾನೆ, ಅವರನ್ನೇ ಕೊಲೆ ಮಾಡ್ಬೇಕು ಅದೇ ರಸ್ತೆಯಲ್ಲಿ ಅಂತ ಹೇಳಿ ಅನಿಸ್ತದೆ ನಮಗೆ. ಇಡೀ ಸನಾತನ ಹಿಂದೂ ಧರ್ಮದ ಸತ್ಯ ಅಡಕವಾಗಿರುವಂತಹ ಜಾಗದಲ್ಲಿ ಅನ್ಯಾಯ ಆಗಿರುವಂತದ್ದು, ಅಲ್ಲಿ ಸತ್ಯದ ತೀರ್ಮಾನ ನಡಿಲೇಬೇಕು. ಕ್ಷೇತ್ರದ ದೊಡ್ಡ ಮನುಷ್ಯರಿಗೆ ಭಯ ಪಟ್ಕೊಂಡು ಈ ರಾಜಕಾರಣಿಗಳು ಹಿಂದೆ ಸೇರ್ತಾರದ ಅಥವಾ ದುಡ್ಡು ಇವ್ರಿಗೂ ಕೂಡ ದುಡ್ಡು ಕೊಟ್ಟರೆ ದೊಡ್ಡವರು ಕೂಡ ಬಾಯಿ ಮುಚ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಅದು ನಡೆದಿರ್ಬೋದಾ ಅಂತ ನೋಡಿ. ನಾನು ಹೇಳುವಂಥದ್ದು ಯಾರಿಗೆ ಯಾರು ಎದುರಿ ಇದನ್ನು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ನಾವು ಕೇಳುವಂಥದ್ದು ಇಷ್ಟು ದೊಡ್ಡ ಒಂದು ಅತ್ಯಾಚಾರ ಪ್ರಕರಣ ಮನೆಯವರು ಹೇಳಿದಾಗೆ ಯಾರ್ಯಾರು ಹೆಸರು ಹೇಳಿದ್ದಾರೆ ಮನೆಯವರು ಅವ್ರ ಬಗ್ಗೆ FIR ಇಷ್ಟ ತನಕ ಆಗಲಿಲ್ಲ. FIR ಮಾಡಬೇಕು ಅಂತ ಹೇಳಿ ತನಿಖೆಯಲ್ಲಿ ಆ ಮಗಳದ್ದು ಸೌಜನ್ಯಂದು ತನಿಖೆಯಲ್ಲಿರುವಾಗ CODಯಲ್ಲಿ ಇರುವಾಗ CBIಯಲ್ಲಿ ಇರುವಾಗಲೂ ಕೂಡ ಅದಕ್ಕೆ ಕೋರ್ಟ್ ಸ್ಟೇ ಕೊಡ್ತದೆ ಅವ್ರನ್ನ ತನಿಖೆ ಮಾಡಬಾರ್ದು ಅಂತ ಹೇಳಿ. ಇದೆಲ್ಲ ಯಾರು ಮಾಡಿಸೋದು? ನೋಡಿ, ಅತ್ಯಾಚಾರ ಆಗಲಿಲ್ಲ ನಾವು ಮಾಡಲಿಲ್ಲ ಅಂತ ಹೇಳಿದರೆ ಆ ಕೇಸನ್ನು ಸ್ಟೇ ಮಾಡುವಂಥ ಅವಶ್ಯಕತೆ ಏನಿದೆ? ಯಾರಾದರೂ ಹೇಳಿದ್ರು ಇಂಥವನ ಅತ್ಯಾಚಾರಿ, ನೇರ ಹೋಗು ತನಿಖೆಗೆ ನಿಲ್ಲೋದು, ತನಿಖೆಗೆ ಸಹಕಾರ ಕೊಡೋದು, ತನಿಖೆ ಮಾಡಿ ನನ್ನನ್ನು ಏನು ಫೊರೆನ್ಸಿಕ್ ಅಂತೆ ಅದು ಅಂತೆ ಇದು ಅಂತ ಎಲ್ಲ ಹೇಳ್ತಾರಲ್ಲ, ಮಾಡಿ. ಯಾಕೆ ಕೋರ್ಟಿಂದ ಸ್ಟೇ ತರಬೇಕು? ನಾನು ಅತ್ಯಾಚಾರಿ ಅಲ್ಲದಿದ್ದರೆ ಸ್ಟೇ ಯಾಕೆ ತರಬೇಕು? ಅದ್ಯಾರು ಸಂತೋಷ್ ರಾವ್ ಮಾಡಿಸಿದ್ದು? ಅದನ್ನೆಲ್ಲ ಸ್ಟೇ ಮಾಡಿಸಿದ್ದು ಸಂತೋಷ್ ರಾವ? ಕೇಳಬೇಕಲ್ಲ, ನಾವು ಕೇಳಬೇಕಲ್ಲ. ಇದು ಒಟ್ಟಾರೆಯಾಗಿ ಏನು ಅಂತ ಹೇಳಿದರೆ, ಇಡೀ ಪ್ರಕರಣವನ್ನು ರಾಜಕೀಯ ವ್ಯಕ್ತಿಗಳು, ಕಾನೂನು, ಈ ಪೊಲೀಸ್ ಇಲಾಖೆ, ಎಲ್ಲ ಕಾರ್ಯಾಂಗದ ವ್ಯವಸ್ಥೆಗಳು, ಪತ್ರಿಕಾ ರಂಗ, ನಿಮ್ಮದು ಪತ್ರಿಕಾ ರಂಗ ಸ್ಯಾಟಲೈಟ್ ಚಾನಲ್ ಅಂತ ಹೇಳುವವರು ಕೂಡ ಶಾಮೀಲಾಗಿ ಇಡೀ ಪ್ರಕರಣವನ್ನು ನಾಶ ಮಾಡೋದಾದರೆ ಇದರ ಹಿಂದ್ಗಡೆ ಇರುವಂಥ ಶಕ್ತಿ ಯಾರು? ನಾನು ಹೇಳೋದು ಇದನ್ನೆಲ್ಲ ನಿಲ್ಲಿಸುವಂಥವನೇ ಅತ್ಯಾಚಾರ ಮಾಡಿದ್ದು. ಇದನ್ನು ಯಾಕೆ ತನಿಖೆ ಮಾಡಲಿಕ್ಕಾಗೋದಿಲ್ಲ? ಈ ದೇಶದಲ್ಲಿ ಇಂಟೆಲಿಜೆನ್ಸ್ ಇದೆ ಅಲ್ಲ, ಸತ್ತಿದೆಯಾ ಇಂಟೆಲಿಜೆನ್ಸ್? ಸ್ಟೇಟ್ ಇಂಟೆಲಿಜೆನ್ಸ್ ಇದೆ, ಸೆಂಟ್ರಲ್ ಇಂಟೆಲಿಜೆನ್ಸ್ ಇದೆ ಅಲ್ಲ. ಈ ಇಂಟೆಲಿಜೆನ್ಸ್ ಏನು ಮಾಡ್ತಾಯಿದ್ದಾರೆ? ಬದನೆಕಾಯಿ ತಿಂತಿದ್ದೀರಾ ನೀವು ಪಾಪಿಗಳೇ ನೀವು? ನಿಮ್ಮದು ಏನು ಇಂಟೆಲಿಜೆನ್ಸ್? ಮಹೇಶ್ ಶೆಟ್ಟಿ ಮನೆಗೆ ಯಾರ್ಯಾರು ಬರ್ತಾರೆ, ಯಾರ್ಯಾರು ಮಾತಾಡ್ತಾರೆ, ಇದು ಮಾತ್ರ ನಿಮ್ಮದು ಇಂಟೆಲಿಜೆನ್ಸ್? ನೀವೇನು ಮಣ್ಣು ತಿಂತಿದ್ದೀರಾ ನೀವು ಪಾಪಿಗಳೇ ನೀವು? ನಾವು ಕಟ್ಟ ಟ್ಯಾಕ್ಸಿನ ದುಡ್ಡಲ್ಲೆಲ್ಲ ನೀವು ಸಂಬಳ ತಿನ್ನೋದು. ನಿಮಗೇನು ಅಣ್ಣಪ್ಪನ ಮಂಜುನಾಥನ ಶಾಪ ನಿಮ್ಮ ಹೆಂಡತಿ ಮಕ್ಕಳಿಗೆ ಮುಟ್ಟಬೇಕಾ? ಇಷ್ಟು ಕೋಟಿ ಜನ ಹೇಳ್ತಾ ಇದ್ದಾರಲ್ಲ, ಇವನೇ ಅತ್ಯಾಚಾರ, ಇವನೇ ಮಾಡಿದ್ದು, ಅವನು ಮಾಡಿದ್ದು ಅಂತ ಹೇಳಿ. ನಿಮಗೆ ತನಿಖೆ ಮಾಡಲಿಕ್ಕೆ ಬರೋದಿಲ್ಲ? ನೀವು ಇಷ್ಟು ಡಿಪಾರ್ಟ್ಮೆಂಟ್ ಇದ್ದು ಸಾವಿರಾರು ಕೋಟಿ ಟ್ಯಾಕ್ಸನ್ನು ನೀವು ಫೋಲ್ ಮಾಡ್ತಿದ್ರೆ ಈ ಡಿಪಾರ್ಟ್ಮೆಂಟ್ಗಳೆಲ್ಲ ಬೇಕಾ ಈ ದೇಶಕ್ಕೆ? ಒಬ್ಬನೇ ಆಡಳಿತ ಮಾಡೋದು, ಅವನೇ ತೀರ್ಮಾನ ಮಾಡೋದು, ಅವನೇ ಕಾನೂನಲ್ಲಿ ತೀರ್ಮಾನ ಮಾಡೋದು, ಅವನೇ ರಾಜಕೀಯವನ್ನು ತೀರ್ಮಾನ ಮಾಡೋದು, ಅವನೇ ಪೊಲೀಸ್ ಇಲಾಖೆಯನ್ನು ತೀರ್ಮಾನ ಮಾಡೋದು, ಅವನೇ ಗೃಹ ಮಂತ್ರಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ಅವನೇ ಪ್ರಧಾನಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ಅವನೇ ಮುಖ್ಯಮಂತ್ರಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ಅವನೇ ಗೃಹ ಮಂತ್ರಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಆದರೆ ಈ ದೇಶಕ್ಕೆ ರಾಜಕೀಯ ಯಾಕೆ ಬೇಕು ಸ್ವಾಮಿ? ಎಲ್ಲ ಒಬ್ಬನ ಕೈಯಲ್ಲಿರೋದಾದ್ರೆ ಇದೆಲ್ಲ ಯಾಕೆ ಬೇಕು? ನಮಗೇನು ತೀಟೆನಾ? ಸರ್ಕಾರದ ವ್ಯವಸ್ಥೆಯಲ್ಲಿ ಈಗ ಇವ್ರು ಹಿಡಿತದಲ್ಲೇ ಇದ್ದಾರೆ ಅನ್ನೋದಾದರೆ ಮುಖ್ಯಮಂತ್ರಿಗಳು ಬೇಕಾಗಿಲ್ಲ, ಗೃಹ ಮಂತ್ರಿಗಳು ಬೇಕಾಗಿಲ್ಲ, ಉಪಮುಖ್ಯಮಂತ್ರಿಗಳು ಬೇಕಾಗಿಲ್ಲ. ಸೊ ಇವರೇ ಇದು ಸರ್ಕಾರ ನಡೆಸ್ಬೋದಲ್ಲ ಈ ಒಂದು ಕಾನೂನು ವ್ಯವಸ್ಥೆ ಅವ್ರ ಕೈಯಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥದ್ದು. ನೋಡಿ, ಖಂಡಿತವಾಗ್ಲೂ ಭಾಳ ಸರಳವಾಗಿ ಹೇಳುವುದಾದರೆ ಈ ದೇಶದಲ್ಲಿ
ಕಾನೂನಿನ ವ್ಯವಸ್ಥೆ ಸತ್ತೋಗಿದೆ. ನೇರವಾಗಿ ಹೇಳ್ತಾನೆ, ನನ್ನ ಆರೋಪ ಅದು. ನನ್ನ ಮಾತ್ರ ಆರೋಪ ಅಲ್ಲ, ಇಡೀ ಈ ದೇಶದ ಪ್ರಜೆಗಳ ಆರೋಪ. 13 ವರ್ಷದಲ್ಲಿ ಬೇಡ, ನಾಯಿ ಅತ್ಯಾಚಾರ ಮಾಡಿರ್ಬೋದಾ, ಮರ ಅತ್ಯಾಚಾರ ಮಾಡಿರ್ಬೋದಾ, ಆ ಪ್ರದೇಶದ್ದು ಮಣ್ಣು ಅತ್ಯಾಚಾರ ಮಾಡಿರ್ಬೋದಾ, ಕಲ್ಲು ಬಂಡೆ ಅತ್ಯಾಚಾರ ಮಾಡಿರ್ಬೋದಾ, ಯಾರು ಅಂತ ಆಗಬೇಕಲ್ಲ. ನಾನು ಕೇಳುವಂಥದ್ದು, ಎಲ್ಲ ಪೊಲೀಸ್ ಇಲಾಖೆಯಿಂದ ಹಿಡಿದು ಎಲ್ಲ ಕಾನೂನು ವ್ಯವಸ್ಥೆಗಳು ಎಲ್ಲವೂ ಕೂಡ ಒಟ್ಟಿಗೆ ಸೇರಿಕೊಂಡು ಇವತ್ತು ಇದನ್ನು ಮುಗಿಸಿದ್ದಾರೆ. ಯಾವುದೇ ಒಂದು ಸಣ್ಣ ಪ್ರಕರಣದಲ್ಲಿ CC ಫುಟೇಜ್ ಚೆಕ್ ಮಾಡ್ತಾರೆ. ಇಲ್ಲಿ ಯಾಕೆ ಮಾಡಲಿಲ್ಲ ನೋಡಿ? ಯಾರು ಅತ್ಯಾಚಾರ ಮಾಡಿದ್ದಾರೆ, ಯಾವ ಕಾಮಂದ ಅತ್ಯಾಚಾರ ಮಾಡಿದ್ದಾನೆ, ಯಾವ ರೇಪಿಸ್ಟ್ ಅತ್ಯಾಚಾರ ಮಾಡಿದ್ದಾನೆ, ನಾನು ನೋಡಲಿಲ್ಲ. ಆ ಕ್ಯಾಮರಾ ಹೇಳ್ತಿತ್ತಲ್ಲ, 3 ಕ್ಯಾಮರಾ ಇತ್ತಲ್ಲ 3 ಕಡೆಯಲ್ಲಿ, ಆ ಕ್ಯಾಮರಾ ಹೇಳ್ತಿತ್ತಲ್ಲ, ಅದೆಲ್ಲಿಂಟು? ಅದನ್ನು ತಂದು ಕೊಡಿಯಪ್ಪ ನನಗೆ. ತನಿಖಾಧಿಕಾರಿ ತಂದು ಕೊಡ್ಬೇಕು ಅದನ್ನು. ಯಾಕೆ? ಎಕ್ವಿಟಲ್ ಕಮಿಟಿ ರಚನೆ ಆಗಿದೆಲ್ಲ. ತನಿಖೆ ನಡೆಯೋ ಸಂದರ್ಭದಲ್ಲಿ ಕ್ಯಾಮ್ರಾನು ಡೆಮೊಲಿಷ್ ಮಾಡಿದ್ರು, ಅಲ್ಲಿರುವಂಥ ಬಸ್ ಸ್ಟ್ಯಾಂಡ್ ಕೂಡ ಡೆಮೊಲಿಷ್ ಮಾಡಿದ್ರು. ನಿಮ್ಮ ಮಾಧ್ಯಮಗಳು ಮಾಡುವಂಥ ತಪ್ಪುಗಳು. ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೇನೆ, ದಯವಿಟ್ಟು ಬೇಜಾರು ಮಾಡಿ. ಇಲ್ಲ, ತಪ್ಪೇನಿಲ್ಲ ಸರ್, ಖಂಡಿತ. ಯಾಕಂದರೆ ಏನು ಬರ್ತಿದ್ದೀರಿ ಏನು ಬರಲಿಲ್ಲ ಗೊತ್ತಿಲ್ಲ, ನಿಮ್ಮನ್ನು ಪ್ರಶ್ನೆ ಮಾಡ್ತೇನೆ ನಾನು. ನೀವುಗಳು ಮಾಡಿದಂಥ ತಪ್ಪುಗಳು, ಮಾಧ್ಯಮದವರು ಮಾಡಿದಂಥ ತಪ್ಪುಗಳು, ಸೆಟ್ಲೈಟ್ ಚಾನಲ್ಗಳು ಮಾಡಿದಂಥ ತಪ್ಪುಗಳು. ನಮ್ಮ ಹತ್ರ ತುಂಬ ಜನ ಈ TV ಯಲ್ಲಿ ಕೆಲಸ ಮಾಡುವಂಥ ನಿಮ್ಮ ಹಾಗೆ ಮೈಕ್ ಹಿಡಿಯುವವರು, ಅಲ್ಲಿ ವಿಡಿಯೋ ಮಾಡುವವರು ಹೇಳ್ತಾರೆ, ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಸರ್, ಕಳಿಸ್ತಾ ಇದ್ದೇವೆ, ಎಲ್ಲ ವಿಡಿಯೋ ಮಾಡಿ ಕಳಿಸ್ತೇವೆ, ನಮ್ಮ ಮುಖ್ಯಸ್ಥರೇ ಡೀಲ್ ಆಗಿದ್ದಾರೆ ಅಂತೇಳಿ, ದುಡ್ಡು ತೊಗೊಂಡು ಕೈ ಡೀಲ್ ಬಿಟ್ಟು ಆಗಿದ್ದಾರೆ ಅಂತೇಳಿ. ಯಾಕೆ? ಎಕ್ವಿಟಲ್ ಕಮಿಟಿ 2 ಸಲ ಮಾಡಬೇಕು ಅಂತ ಕೋರ್ಟ್ ಆರ್ಡರ್ ಮಾಡ್ತಲ್ಲ. ಈಗ ಮಹೇಶ್ ಶೆಟ್ಟಿ ಏನಾದರೂ ಅಕ್ಕ ತಪ್ಪಿ ಬಾಯಿ ತಪ್ಪಿ ಏನಾದರೂ ಮಾತಾಡಿದ ತಕ್ಷಣ ಕಂಟೆಂಪ್ಟ್ ಕೇಸ್ ಬರ್ತದಲ್ಲ, ನೋಟಿಸ್ ನನ್ನ ಮನೆಗೆ. ಯಾಕೆ ಸರ್ಕಾರದ ಮೇಲೆ ಕಂಟೆಂಪ್ಟ್ ಆಗಲಿಲ್ಲ ಇಷ್ಟ ತನಕ? ಪೊಲೀಸ್ ಇಲಾಖೆ ಮೇಲೆ, ಪೊಲೀಸ್ ಇಲಾಖೆ ಎಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಆದೇಶ ಆಗಿದೆ ಅಲ್ಲ, ಯಾಕೆ ಈ ಕಾನೂನು ಕೇಳೋದಿಲ್ಲ? ನಾವು ಆದೇಶ ಮಾಡಿದ್ದೇವಲ್ಲ, ಯಾಕೆ ಎಕ್ವಿಟಲ್ ಕಮಿಟಿ ರಚನೆ ಮಾಡಲಿಲ್ಲ ಅಂತೇಳಿ. ಕೆಳಗಡೆ ಮಾತ್ರ ಮೇಲೆ ಹೋಗಿ, ಮೇಲ್ಗಡೆ ಮಾತ್ರ ಅದರ ಮೇಲೆ ಹೋಗಿ, ಅಲ್ಲಿ ಹೋಗಿ ಅಂತ. ಏನಿದು? ಇದು ಜನಸಾಮಾನ್ಯಗೆ ಒಂದು ಕಾನೂನು, ದೊಡ್ಡವನಿಗೆ ಒಂದು ಕಾನೂನು. ಎಕ್ವಿಟಲ್ ಕಮಿಟಿ ಮಾಡಿ ಯಾರ್ಯಾರು ಈ ಕೇಸನ್ನು ಮುಚ್ಚಿಸಿದ್ದಾನೋ, ತನಿಖಾಧಿಕಾರಿ ಇರ್ಬೋದು, ಡಾಕ್ಟರ್ ಇರ್ಬೋದು, ಒಬ್ಬ ಸತ್ತೋಗಿದ್ದಾನೆ ಬಿಡಿ, ಮಾಡಿದ ಪಾಪ ಸತ್ತೋಗಿದ್ದಾನೆ. ಸತ್ತೋಗಿದ್ದಲ್ಲ, ಕೊಲೆ ಮಾಡಿಸಿದ್ದವನನ್ನು, ಸ್ಲೋ ಪಾಯ್ಸನ್ ಅವನಿಗೂ ಕೂಡ. ತನಿಖೆ ಚುರುಕೊಳ್ಳುತ್ತೆ ಅನ್ನೋದು ವಿಚಾರವಾಗಿ ಸಾಯಿಸಿದ್ದು. ಖಂಡಿತ ತನಿಖೆ ಚುರುಕುಗೊಳ್ಳುತ್ತೆ ಅಂತ ಹೇಳಿ ಮುಗಿಸಿಬಿಟ್ರೆ ಅವನನ್ನು. ಯಾಕಂತ ಹೇಳಿದರೆ ಅವನು ಏನೇನು ತಪ್ಪು ಮಾಡಿದ ನೋಡಿ, ಅದನ್ನು ತನಿಖೆ ಆದರೆ ಗೊತ್ತಾಗ್ತದೆ ಸ್ವಾಮಿ. ನಾವು ಬೊಬ್ಬೆ ಹೊಡಿಬೇಕಾ? ನಮಗೆ ಬೇಜಾರೇನು ಗೊತ್ತಾ? ಬೇಜಾರ 12 ವರ್ಷದಿಂದ ನಾವು ಮಾತಾಡಿ ಈಗ ನಾವು ಕೂಡ ರೇಪ್ ಮಾಡಿ ಕೊಲೆ ಮಾಡೋದಲ್ಲ, ರೇಪ್ ಮಾಡಿ ಕೊಲೆ ಮಾಡಿದವನನ್ನು ಕೊಲೆ ಮಾಡಬೇಕು ಅನಿಸ್ತದೆ ನಮಗೆ. ಆ ಸೌಜನ್ಯನಂತ ತಾಯಿಯಂದಿಯರನ್ನು, ಆ ಮಗುವನ್ನು ರೇಪ್ ಮಾಡಿ ಕೊಲೆ ಮಾಡಿದನಲ್ಲ, ಅವರನ್ನೇ ಕೊಲೆ ಮಾಡಬೇಕು ಅದೇ ರಸ್ತೆಯಲ್ಲಿ ಅಂತೇಳಿ ಅನಿಸ್ತದೆ ನಮಗೆ. ಕಾನೂನು ಏನು ಹೇಳ್ತದೆ? 12 ವರ್ಷ ಬೇಕಾ? 12 ವರ್ಷ ಬೇಕಾ? ಕಾನೂನು ಉಂಟ ಈ ದೇಶದಲ್ಲಿ? ನಾಚಿಕೆ ಆಗ್ತದೆ ಸ್ವಾಮಿ. ಜನಗಳು ಕೇಳ್ತಾರೆ, ಅಲ್ಲ ಅಲ್ಲಿ ಜನಗಳು ಕೇಳ್ತಾರೆ, ಥೂ ಥೂ ಅಂತ ಉಗಿತಾರೆ. ಕೋರ್ಟ ಥೂ, ನ್ಯಾಯಾಂಗ ಥೂ. ನೋಡಿ ವಿಡಿಯೋಗಳಲ್ಲಿ ನೋಡಿ, ಇನ್ನೂ ಎಚ್ಚರಿಕೆ ಆಗಲಿಕ್ಕೆ ಆಗೋದಿಲ್ವಾ? ಒಂದು ಸತ್ಯದ ತೀರ್ಮಾನ ಮಾಡುವಂಥ ನ್ಯಾಯಾಂಗದ ವ್ಯವಸ್ಥೆ ಸುಳ್ಳಾದರೆ ಹೇಗೆ ಬದುಕುದು ಹೇಳಿ? ನಾನಂತೂ ಏನೇ ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಅರೆ ಹುಚ್ಚ ಅಂತಾರ, ಸಂತೋಷ್ ರಾವ್ ಥರ ಅರೆ ಹುಚ್ಚ ಆಗಬೇಕು. ಅರೆ ಹುಚ್ಚರು ಏನು ಮಾಡಿದ್ರು ನಡೀತದಲ್ಲ, ನಾವು ಅದೇ ರೀತಿ ಅರೆ ಹುಚ್ಚರಾಗಿ ಏನಾದರೂ ಮಾಡಿಬಿಡಬೇಕು ಅಂತ ಅನ್ನಿಸ್ತದೆ. ಇದು ನಮ್ಮ ನೋವನ್ನು ಹೇಳೋದು ನಾವು. ಯಾಕಂತ ಹೇಳಿದರೆ ಎಷ್ಟು 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 ಮಾತಾಡ್ಬೋದು ನಾವು ಒಂದು ವಿಚಾರದ ಬಗ್ಗೆ. ನೀವೇ ಒಂದೇ ರಾಜ್ಕುಮಾರ್ ಹಾಡನ್ನು ಈಗ ಆಡ್ತೀರಾ, ಇನ್ನೊಬ್ಬ ಯಾರಾದರೂ ಹೊಸಬ ಆ್ಯಕ್ಟರ್ ಬರ್ತಿರ್ತಾರೆ.
ಇದು ಒಂದೇ ಹಾಡು, ಅದೇ ರಾಗ, ಅದೇ ಹಾಡು, ಅದೇ ಕಾಮಂದ, ಅದೇ ಅತ್ಯಾಚಾರ, ಅದೇ ಸೌಜನ್ಯ ಯಾಕೆ ಉಂಟು? ನಿಲ್ಲುವುದಿಲ್ಲ ಸ್ವಾಮಿ. ನೀವು ಪೊಲೀಸ್ನವರು ಇರ್ಬೋದು, ಕಾನೂನಿನ ವ್ಯವಸ್ಥೆ ಇರ್ಬೋದು, ರಾಜಕೀಯದ ವ್ಯವಸ್ಥೆ ಇರ್ಬೋದು, ನಿಮ್ಮ ಮನೆಯ ತಾಯಿ ತಂಗಿಯಂದಿರ ರಕ್ತದಲ್ಲಿ ವಿಷ ಆಗುವ ತನಕ ಈ ಹೋರಾಟ ನಿಲ್ಲುವುದಿಲ್ಲ. ಅಣ್ಣಪ್ಪ ಬಿಡುವುದಿಲ್ಲ, ಮಂಜುನಾಥ ಬಿಡುವುದಿಲ್ಲ. ಇದು ಈ ಅತ್ಯಾಚಾರ ಆಗಿರುವಂಥದ್ದು ಆ ಧರ್ಮಪೀಠದಲ್ಲಿ, ಆ ನ್ಯಾಯಪೀಠದಲ್ಲಿ, ಇಡೀ ಸನಾತನ ಹಿಂದೂ ಧರ್ಮದ ಸತ್ಯ ಅಡಕವಾಗಿರುವಂಥ ಜಾಗದಲ್ಲಿ ಅನ್ಯಾಯ ಆಗಿರುವಂಥದ್ದು. ಅಲ್ಲಿ ಸತ್ಯದ ತೀರ್ಮಾನ ನಡಿಲೇಬೇಕದು. ಯಾವನು ಬೇಕಾದ್ರೆ ನಾಸ್ತಿಗೆ ಏನು ಬೇಕಾದರೆ ಮಾತಾಡ್ಕೊಳ್ಳಿ. ನಾನಲ್ಲಿ ಮಂಜುನಾಥನನ್ನು ಅಣ್ಣಪ್ಪನನ್ನು ನೋಡದಿದ್ದರೂ ಕೂಡ ಅಲ್ಲಿ ಸತ್ಯದ ಶಕ್ತಿಯನ್ನು ನೋಡಿದ್ದೇನೆ ಧರ್ಮಸ್ಥಳದಲ್ಲಿ. ಬಿಡುವುದಿಲ್ಲ ಅದು.